ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿ ಸಂಭವಿಸಿದ ವ್ಯಾಪಕ ಬೆಳೆ ಹಾನಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಜೆಡಿಎಸ್ ಪಕ್ಷದ ಎಸ್ಟಿ ಘಟಕದ ರಾಜ್ಯ ಉಪಾಧ್ಯಕ್ಷ ಕೆ ಸಣ್ಣನರಸಿಂಹನಾಯಕ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅತಿ ಮಳೆಯಿಂದ ರಾಯಚೂರು ಜಿಲ್ಲೆಯ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಬೆಳೆಗಳು ನಾಶವಾಗಿದ್ದು, ಶಾಸಕರು ಮತ್ತು ಸಚಿವರು ಸ್ಥಳೀಯ ಪ್ರದೇಶಗಳಿಗೆ ಭೇಟಿ ನೀಡಿದರು. ಸರ್ಕಾರದಿಂದ ಘೋಷಿಸಲಾದ ಪರಿಹಾರ ಇನ್ನೂ ರೈತರಿಗೆ ತಲುಪಿಲ್ಲವೆಂದು ಅವರು ಆರೋಪಿಸಿದರು. ರೈತರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅವರು ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗುವ ಮೊದಲೇ ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕಾಗಿದೆ. ಇಲ್ಲವಾದಲ್ಲಿ ಜನತಾದಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹತ್ತಿ ಖರೀದಿ ಕೇಂದ್ರಗಳ ಬಗ್ಗೆ ಮಾತನಾಡಿ, ಸಿಸಿಐ ಅಧಿಕಾರಿಗಳು, ಕೆಲವು ವ್ಯಾಪಾರಿಗಳು ಮತ್ತು ದಲ್ಲಾಳಿಗಳು ಸೇರಿ ರೈತರನ್ನು ಮೋಸಗೊಳಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಕಡಿಮೆ ಬೆಲೆಗೆ ಹತ್ತಿ ಖರೀದಿ ಮಾಡಿ ನಂತರವೇ ಅದೇ ಹತ್ತಿಯನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಮೂಲಕ ರೈತರ ಕಣ್ಣೊರೆಸುತ್ತಿದ್ದಾರೆ. ದಲ್ಲಾಳಿಗಳಿಗೆ ಬೆಂಬಲ ನೀಡುತ್ತಿರುವ ಸಿಸಿಐ ಅಧಿಕಾರಿಗಳ ಮೇಲೆ ಜಿಲ್ಲಾಡಳಿತವು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೆಳೆ ನಷ್ಟ ಪರಿಹಾರ ಹಾಗೂ ಬೆಂಬಲ ಬೆಲೆ ನೀಡುವಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಅವರು, ಇನ್ನೂ ರೈತರಿಗೆ ಒಂದು ಪೈಸೆಯೂ ಪರಿಹಾರ ಕೂಡ ತಲುಪಿಲ್ಲ. ಭ್ರಷ್ಟಾಚಾರ ಹೆಚ್ಚುತ್ತಿರುವ ಈ ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ಭಾರೀ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂದಿನ 8 ದಿನಗಳಲ್ಲಿ ಪರಿಹಾರ ನೀಡದಿದ್ದರೆ ಹೋರಾಟ ತಪ್ಪದು ಎಂದು ಎಚ್ಚರಿಸಿದರು. ಅತಿವೃಷ್ಟಿಯಾಗಿ ಒಂದು ಪ್ಯಾಡಿ ಕಾಟನ್ನು ಎಲ್ಲ ಲಾಸ್ ಆಗಿ ಇವತ್ತು VARI ಹೋಗಿ ಅವೆಲ್ಲ ನಾವು ಪಂಚನಾಮ ಮಾಡ್ಕೊಂಡು ಬಂದೀವಿ, ಎಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡೀವಿ ಅಂತೇಳಿ ಗೌರ್ಮೆಂಟಿಗೆ ಇವತ್ತಿನವರೆಗೆ 2 ತಿಂಗಳನ್ನು 1 ಹೆಕ್ಟರ್ಗೆ 20,000 ಕೊಡ್ತೀವಿ ಅಂತೇಳಿ ನಷ್ಟ ಪರಿಹಾರ ಘೋಷಣೆ ಮಾಡೋದು ಸರ್ಕಾರ. ಆದರೂ ಇವತ್ತಿನವರೆಗೆ ಯಾವುದೇ ಒಂದು ಪೈಸೆಯನ್ನು ಕೊಟ್ಟಿಲ್ಲ. ಇವತ್ತು ರೈತರು ಕಂಗಾಲರಾಗಿ ಇವತ್ತು ರೇಟೂ ಇಲ್ಲ. ಇವತ್ತು ಯಾವುದೇ ಕಾರಣಕ್ಕೆ ಎಲ್ಲ ಲಾಸ್ ಮೇಲೆ ಅವರೆಲ್ಲ ಬೀದಿಗೆ ಬರೋಕ್ಕಿಂತ ಮುಂಚೆ ಈ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಿದ ಪ್ರಕಾರ ಈ ಸರ್ಕಾರ ರೈತರಿಗೆ ಮಾತು ಉಳಿಸ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಮ್ಮ ಭಾವನೆ. ಅದೇ ರೀತಿ CCIದಂತೂ ಇವತ್ತು ವ್ಯಾಪಾರಸ್ಥರು ಅವರು ಕೂಡಿಕೊಂಡು ಇವತ್ತು ರೈತರಿಗೆ 8,110 ರೂಪಾಯಿ ಹಂಗೆ ಒಂದು ಕ್ವಿಂಟಲ್ ತಗೋತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ಸುಮ್ಮನೆ ಒಂದು 10 ಗಾಡಿ 20 ಗಾಡಿ ತೊಗೊಳ್ಳೋದು, ಎಲ್ಲ ಮಿಲ್ಲುಗಳು ಕಳಿಸಿದ ಮೇಲೆ ಆ ಮಿಲ್ಲುಗಳು ಇವರು ಮಿಲ್ಲಾಗಿ ಇವತ್ತು ವ್ಯಾಪಾರಸ್ಥರು CCIಯವರು ಒಂದಾಗಿ ಕಳಿಸಿ ಇವತ್ತು ರೈತರಿಗೆ ಭಾಳಷ್ಟು ಲಾಸ್ ಮಾಡಿ ಅವರವ್ರು ಹೊಂದಾಣಿಕೆ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಯಾಕಂದರೆ ಇವತ್ತು ರೈತರಿಗೆ ಪ್ರತಿಯೊಂದು ಕ್ವಿಂಟಲ್ಗೆ ಇವತ್ತು ಕೂಲಿ ನೋಡು, 1 ಕೆಜಿ ಹತ್ತಿ ಬಿಡಿಸ್ಬೇಕಂದ್ರೆ 20 ರೂಪಾಯಿ 1 ಕೆಜಿ. ಅದು ಬಿಡಿಸಕ್ಕೂ ಆಗಲಾರ್ದ ಪರಿಸ್ಥಿತಿದಾಗ ರೈತರು ಕಂಗಾಲದಾಗ ಮಳೆ ಬಂದು ಹೂಳ ಎಲ್ಲ ಕೊಳ್ಕೋಗ್ಯದ, ಹತ್ತಿ ಲಾಸ್ ಅದ, ಇವತ್ತು ಕಾಟನ್ನು ಲಾಸ್ ಅದ. ಆದ ಕಾರಣ ಇವತ್ತು ಈ ಸರ್ಕಾರ ಎಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಶಾಸಕರಾಗಲಿ ಸಂಸದರಾಗಲಿ ಇವತ್ತು ರೈತರು ಓಟ್ ಹಾಕಿದ ಸಲುವಾಗಿ ಹೋಗಿ ಅವರು ಇವತ್ತು ಪಾರ್ಲಿಮೆಂಟಾಗಲಿ ವಿಧಾನಸೌಧಾಗಿ ಕುಂತು ಮಜಾ ಮಾಡೋಕ್ಕಲ್ಲ. ಅವರು ಇವತ್ತು ರೈತರ ಪರವಾಗಿ ಸ್ವಲ್ಪ ಅವರು ಕಾಳಜಿ ವಹಿಸಬೇಕು. ಸುಮ್ಮನೆ ಹೋಗಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳೋದಲ್ಲ. ಇವತ್ತು ರೈತರ ಬೇಡಿಕೆ ಏನಂತ ಅದು ಈಡೇರಿಸಿದ್ರೆ ಮಾತ್ರ ಒಂದು ಒಳ್ಳೆಯದಾಗ್ತದ. ಈ ಸರ್ಕಾರ ಅಂತೂ ಇಂಥ ಭ್ರಷ್ಟ ಸರ್ಕಾರ ನಾವು ಎಂದೂ ನೋಡಲಿಲ್ಲ. ಇವತ್ತು ಯಾವುದೂ ಮಾಡೋಕ್ತಾ ಇರಲಿಲ್ಲ. ಬರೇ ಆಶ್ವಾಸನೆಗಳು ಮಾತ್ರ ನಾನು ಅಷ್ಟು ಕೋಟಿ ಇಷ್ಟು ಕೋಟಿ ಮಾಡಿ ಅಂತ ಹೇಳ್ಕೊಂತ ಬರೇ ಸುಳ್ಳು ಹೇಳ್ಕೊಂತ ಬರ್ತಾರೆ ಹೊರತು ಈ ರೈತರ ಬೇಡಿಕೆಗೆ ಈಡೇರಿಸಕ್ಕೆ ಸಾಧ್ಯ ಆಗದಂಥ ಸರ್ಕಾರ. ಈ ಸರ್ಕಾರಕ್ಕೆ ಏನು ಬಂದು ಹೊತ್ತು ರೈತರು ಸಾಫೆ ತಗದೇ ಇದಕ್ಕೆ ಅಂತೇಳಿ ನಾನು ಭಾವನೆ. ಯಾಕಂದ್ರೆ ಇವತ್ತು ನೋಡ್ರಿ, ಪ್ರತಿ ಕ್ವಿಂಟಲ್ಗೆ 8,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದವ್ರೆ ಅವರು CCIಯವರು. ಇವತ್ತು ನೋಡಿದ್ರೆ ಗಂಜಿನಾಗ ನೋಡಿದ್ರೆ ನೀನು ಯಾವ 20,000 ಅಂತ ಕೊಟ್ಟರೆ ತೊಗೊಂತೀವಿ ಒಳಗೆ, ಇಲ್ಲಾಂದ್ರೆ ಗಾಡಿ ವಾಪಸ್ ಅಂತ ಓಪರ್ನು ಎಲ್ಲ ಮೀಡಿಯಾದಾಗ ಬಂದವಲ್ಲ ಮಾತಾಡಿದ್ರು. ಈಗ ರೈತರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡ್ರೆ ಈಗ ಏನು ಮಾಡ್ಬೇಕು, ಅವ್ರು ಎಲ್ಲಿ ಹೋಗ್ಬೇಕು? ಇಲ್ಲಿ ಅವರು ತಮ್ಮ ಮಾರ್ಕೊಂಡ್ರೆ 1 ಎಕರೆ ಹತ್ತಿ ಬೆಳೆದಿರ್ತಂದು ಮಾರ್ಕೊಂಡು ಹೋದ್ರೆ ಅವ್ರಿಗೆ ಒಂದು 10,000 ಉಳಿದ ಪರಿಸ್ಥಿತಿ ರೈತರಿಗೆ ಅದು. ಅದ್ರ ಸಂಬಂಧ ರೈತರು ಕೂಡ ಇವರೆಲ್ಲ ಆಟ ಆಡ್ತಾರೆ ಸರ್ಕಾರ. ಅದಕ್ಕೆ ಸರಿಯಾದ ಪಾಠ ಮುಂದಿನ ದಿನಗಳಲ್ಲಿ ಇದೇ ರೈತರಿಗೆ ಕಲಿಸ್ತಾರ. ಅದಕ್ಕೆ ಈ ಸರ್ಕಾರ ಯಾವಾಗ ಹೋಗ್ತದೆ ಯಾವಾಗಿಲ್ಲ ಅನ್ನಂಗೆ ರೈತರಿಗೆ ಗೋಳಾಡ್ತಾ ಇದೆ. ಅದಕ್ಕೆ ದಯವಿಟ್ಟು ಇವೆಲ್ಲ ಸರ್ಕಾರ ಗಮನಕ್ಕೆ ಒಯ್ಯಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ನಾವು ಮನವಿ ಮಾಡಿದ್ವಿ. ಈಗ ತಹಸೀಲ್ದಾರ್ ಕೇಳಿದ್ರೆ ಇಲ್ಲರಿ ನಾವೆಲ್ಲ ಸರ್ಕಾರಕ್ಕೆ
ಸಬ್ಮಿಟ್ ಮಾಡಿ ಎಲ್ಲ ಸರ್ವೆ ಮಾಡಿ ಅಂತೇಳಿ ಇವತ್ತು ನನಗೆ ಯಾವುದೋ ಇದಕ್ಕೆ ಉತ್ತರ ಇಲ್ಲ ಪತ್ರ ಇಲ್ಲ. ಹಿಂಗಾಗ್ಬಿಟ್ಟಲ್ಲ, ಅದಕ್ಕೆ ದಯಮಾಡಿ ನಾವೆಲ್ಲ ಮಾಡಿಕೊಡ್ಬೇಕು. ಸುದ್ದಿಗೋಷ್ಠಿಯಲ್ಲಿ ಅಮರೇಶ್ ಪಾಟೀಲ್, ಚನ್ನಾರೆಡ್ಡಿ, ಹಂಪಯ್ಯ ನಾಯಕ್, ನಾಗರಾಜ್ ಗೌಡ, ಭೀಮಾರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.